ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಬಿಡುವಿಲ್ಲದ ಪ್ರಚಾರ ನಡೆಸ್ತಾ ಇದ್ದಾರೆ. ತಮ್ಮ ಪ್ರಚಾರ ಶೈಲಿಯ ಮೂಲಕ ಜನರ ಗಮನ ಸೆಳೆದಿರುವಂತಹ ಪದ್ಮರಾಜ್ ಅವರು ಸಾಕಷ್ಟು ಅಭಿಮಾನಿ ಬಳಗವನ್ನ ಪಡೆದುಕೊಂಡಿದ್ದಾರೆ. ಉಳ್ಳಾಲದಲ್ಲಿ ನಡೆದಂತಹ ರೋಡ್ ಶೋ ವೇಳೆ ಅಭಿಮಾನಿಗಳು ಪದ್ಮರಾಜ್ ಅವರಿಗೆ ವಿಶೇಷವಾಗಿ ಸ್ವಾಗತ ನೀಡಿದ್ದಾರೆ. ಉಳ್ಳಾಲದ ಕೊಲ್ಯದಿಂದ ರಾಣಿ ಅಬ್ಬಕ್ಕ ವೃತ್ತದವರೆಗೆ ನಡೆದಂತಹ ಬೃಹತ್ ರೋಡ್ ಶೋ ವೇಳೆ ಬೃಹತ್ ಹೂಮಾಲೆ ಹಾಕಿ ಅಭಿಮಾನವನ್ನ ಮೆರೆದಿದ್ದಾರೆ. ರೋಡ್ ಶೋ ನಡುವೆ ದೈವಸ್ಥಾನ ಹಾಗೂ ನಾರಾಯಣಗುರು ಮಂದಿರದ ಬಳಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಉಳ್ಳಾಲದಲ್ಲಿ ನಡೆದಂತಹ ಈ ಭರ್ಜರಿ ರೋಡ್ ಶೋದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದು ಹುಲಿ ಕುಣಿತ, ಗೊಂಬೆ ಕುಣಿತ ಮೊದಲಾದವುಗಳು ರೋಡ್ ಶೋನ ಮೆರುಗು ಹೆಚ್ಚಿಸಿವೆ. ಕೆಲಸ ಮಾಡಿದೆ ಗೊತ್ತಾ ಇದ್ದಾರೆ. ಸಾರಿಗೆ ಮೂಲ ಸೌಕರ್ಯ ಕೆಲಸ ಮಾಡಿದೆ ಗೊತ್ತಾ ಇದ್ದಾರೆ. ಇವತ್ತು ನೀವು ನೋಡಿದ್ರಿ, ಇಲ್ಲೇ ನಿಮ್ಮ ಪಕ್ಕದಲ್ಲಿ ಉಡುಪಿ ಮಂಗಳೂರು ಜಿಲ್ಲೆ ಇದೆ. ಅಲ್ಲಿ ಕೂಡ ಒಬ್ರು ಕಳೆದ 10 ವರ್ಷದಿಂದ ಸಂಸದರಾಗಿದ್ರು. ಪಾರ್ಲಿಮೆಂಟ್ ಅಲ್ಲಿ ಯಾವತ್ತಾದ್ರೂ ಎದ್ದು ನಿಂತು ಮಾತಾಡ್ಲಿಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಆ ಕಡೆ ಹಿಂದಿನೂ ಬರ್ತಿರ್ಲಿಲ್ಲ, ಈ ಕಡೆ ಇಂಗ್ಲಿಷು ಬರ್ತಿರ್ಲಿಲ್ಲ. ಏಕೆ ಮಿನಿಟ್ ಅಂತಿದ್ರು. ಅವ್ರಿಗೆ ಗೊತ್ತಿದ್ದು ಒಂದೇ ಏನು ಅಂತಂದ್ರೆ ಜಾತಿಗಳ ನಡುವೆ ಬೆಂಕಿ ಹಚ್ಚೋದು, ಧರ್ಮ, ಜಾತಿ, ಬರೀ ಇವುಗಳನ್ನೇ ಮಾತನಾಡ್ತಾ ಇಷ್ಟು ವರ್ಷಗಳ ಕಾಲ ರಾಜಕಾರಣವನ್ನ ಮುನ್ನಡೆಸ್ಕೊಂಡು ಬಂದರು. ಆದ್ರೆ ಇವತ್ತು ನಾನು ದೂರದ ತುಮಕೂರಿನಿಂದ ನಾನು ಜರ್ನಿ ಮಾಡ್ತಾ ಇಲ್ಲಿವರೆಗೂ ಮಂಗಳೂರಿಗೆ ಬಂದೆ. ಯಾಕೆ ಅಂತಂದ್ರೆ ಪದ್ಮರಾಜ್ ರಾಮಯ್ಯ ಅನ್ನುವಂಥ ಈ ಯುವ ನಾಯಕ ಗೆಲ್ಬೇಕು.
ಪದ್ಮರಾಜ ರಾಮಯ್ಯ ಅವರು ಜಾತಿ ಧರ್ಮಗಳ ನಡುವೆ ಯಾವತ್ತೂ ಕೂಡ ಒಡಕು ಉಂಟುವಂತ ಕೆಲಸವನ್ನ ಮಾಡಲಿಲ್ಲ. ಪದ್ಮರಾಜ ರಾಮಯ್ಯ ಅವರು ಇಡೀ ಮನುಷ್ಯ ಕುಲ ಅದು ಒಂದಾಗಿ ಬಾಳಬೇಕು ಅನ್ನುವಂತ ನಾರಾಯಣ ಗುರು ಅವರ ಮಂತ್ರವನ್ನ ನಂಬಿ ಬದುಕ್ತಾ ಇರುವಂತ ಒಬ್ಬ ಅದ್ಭುತವಾದ ನಾಯಕ ಪದ್ಮರಾಜ ರಾಮಯ್ಯ ಅವರು. ಇಲ್ಲಿ ಜಾತಿ ಧರ್ಮ ಅಲ್ಲ, ನಾವೆಲ್ಲರೂ ಕೂಡ ಮನುಷ್ಯತ್ವವನ್ನ ಮುನ್ನಡೆಸಿ ಗೆಲ್ಲಬೇಕು ಅನ್ನುವಂತ ನಂಬಿಕೆಯನ್ನ ಇಟ್ಕೊಂಡಿರುವಂತ ನಾಯಕ ಪದ್ಮರಾಜ ರಾಮಯ್ಯ. ಬಹುಶಃ ನನಗೆ ಸಂತೋಷ ಆಗುತ್ತೆ, ಉಳ್ಳಾಲ ಅಂದ ತಕ್ಷಣ UT ಖಾದರ್ ಸಾಹೇಬರು ಬಹುಶಃ ಅವರಷ್ಟು ಸೆಕ್ಯುಲರ್ ಒಬ್ಬ ನಾಯಕನನ್ನ ನೋಡೋದು ಬಹಳ ಕಷ್ಟ ಇದೆ. UT ಖಾದರ್ ಅವರು ಎಷ್ಟು ಅದ್ಭುತವಾಗಿ ಜನಪರವಾಗಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರ ಉದ್ಯಾನ ಅನ್ನುವ ಮಾತಿದೆ. ನನಗೆ ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಏನಂದ್ರೆ, ಪದ್ಮರಾಜ ರಾಮಯ್ಯನವರು ಗೆಲ್ತಾರೆ, ಆದ್ರೆ ಉಳ್ಳಾಲದಲ್ಲಿ 1,00,000 ಲೀಡ್ಗಳನ್ನ ಕೊಡೋದ್ರ ಮೂಲಕ, ಉಳ್ಳಾಲದಲ್ಲಿ ನಾನು ಹೇಳ್ತಾ ಇರೋದು ಕೇವಲ ಉಳ್ಳಾಲದಲ್ಲಿ ಅಂತ ಒಂದು ದೊಡ್ಡ ಲೀಡನ್ನ ಕೊಡೋದ್ರ ಮೂಲಕ ಪದ್ಮರಾಜ ರಾಮಯ್ಯನವರಿಗೆ ಒಂದು ದೊಡ್ಡ ಗೆಲುವನ್ನ ತಂದುಕೊಡಬೇಕು.